ಮಾಮಿ PM CM ಅಂತೆಲ್ಲ ಅಂತಾರಲ್ಲ ಅದ್ರ ಮೀನಿಂಗ್ ಗೊತ್ತಾ ನಿಂಗೆ? ಹ್ಞೂ ಗೊತ್ತು. ಹಂಗಾರೆ ಹೇಳು. PM ಅಂದ್ರೆ ಪಂಚಾಯತಿ ಮೆಂಬರ್, CM ಅಂದ್ರೆ ಚೇರ್ಮನ್, MP ಅಂದ್ರೆ ಮಧ್ಯಪ್ರದೇಶ, MLA ಅಂದ್ರೆ ಮನೆಗ್ ಲೇಟ್ ಆಗಿ ಬಂದ ಅಣ್ಣ ಅಂತ. ಮತ್ತೆ ಇನ್ನ ಏನೇನ್ ಗೊತ್ತು ನಿಂಗೆ? ನಂಗೆ ಎಲ್ಲಾ ಗೊತ್ತು ಮಾಮ್, ಏನ್ ಬೇಕಾದ್ರೆ ಕೇಳು ಹೇಳ್ತೀನಿ. ATM ಅಂದ್ರೆ ಹಾಕ್ಬಿಟ್ಟು ತಗೋಮಾಮ. WWE ಅಂದ್ರೆ ಹೊಡೀರಿ ನನ್ ಮಕ್ಳಿಗೆ. OTP ಒಂದು ತಗೋ ಪಾರ್ಸಲ್. IAS I am single. KGF ಖಂಡಿತ ಗೂಸ್ ಬಂಪ್ಸ್ ಬರೋ ಫಿಲಮ್. BMW ಬಲೆ ಮಿಂಡ್ರಿ ವಾಲ. ಓಯೋ ಹೋಗ್ತಾ ಎಬ್ರಿಸ್ಕೊಂಡು ಹೋಗು. ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕನ್ನಿಸಿದೆ. ಅಯ್ಯೋ ನಿನ್ ಬಾಯ್ ನಾನು ಎಕಡಾದ್ರು ಖಾಲಿ ಮಂಜ ಯಾವ್ದೋ ಬ್ಯಾಂಕ್ ಅದು ಹುಷಾರ್ ಕಣೋ. ಆ ಬ್ಯಾಂಕ್ ಅಲ್ಲಿ ಸೇವಿಂಗ್ ಹಾಕೊಂಡು ಕರೆಂಟ್ ಅಕೌಂಟ್ ಅದು ತುಂಬಾ ಹಾಕೊಂಡು ಓಪನ್ ಮಾಡಿರ್ತಾರೆ, ನೋಡ್ಕೊಂಡು ತಗೊಳ್ಳೋ ಲೋನು. ಇಲ್ಲ ರಿಕವರಿ ಬಂದ್ರೆ ಅಷ್ಟೇ ಮುಗೀತು ನಿನ್ ಕತೆ. ತಿಗ ಹೊಡೆದೇ ಹಾಕೋದು ಹಾಸ್ಪಿಟ್ಲ್ ನಿನಗೆ. ಬೆಳಗ್ಗೆ ನಾನು ನಮ್ಮ ಫ್ರೆಂಡ್ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಯಾರೋ ನಮ್ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ರು. ಆದ್ರೆ ನಮ್ಮನ್ನ ಯಾರೋ ತಡಿಯಕ್ಕಾಗಲ್ಲ. ಅದಕ್ಕೆ ನಾವು ಅದ್ರಲ್ಲೇ ಗುಹೆ ಮಾಡ್ಕೊಂಡು ಗುಹೆ ಒಳಗಡೆಯಿಂದ ಹೊಂಟೋಗ್ಬಿದ್ವಿ ಕೆಲ್ಸಕ್ಕೆ. ಇವತ್ತು ನನ್ಗೆ ನಮ್ಮ ಫ್ರೆಂಡ್ಗೆ JCB ಇಂದ ಲೆವೆಲಿಂಗ್ ಮಾಡಿ ಅನ್ನೋ ಕೆಲಸ ಕೊಟ್ಟಿದ್ರು. ಇಬ್ರು ಸೇರ್ಕೊಂಡು ಆ ಕೆಲಸನ ಸಕ್ಕತ್ತಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಫ್ರೆಂಡ್ ಮಾಮ್ ನಾವಿಬ್ರು ಸಕ್ಕತ್ತ ಕೆಲಸ ಮಾಡ್ತೀವಿ, ಈ ಕೆಲಸ ಬಿಟ್ಬಿಟ್ಟು ನಮ್ದೇ ಒಂದು ಸ್ವಂತ ಕಂಪ್ನಿ ಓಪನ್ ಮಾಡೋಣ ಅಂತ. ನಾನು ಸರಿ ಅಂತ ಅಗ್ರಿಮೆಂಟ್ ಸೈನ್ ಹಾಕಿ ಆ ಕೆಲಸ ಬಿಟ್ಬಿಟ್ವಿ. ನಾವು ಆ ಕೆಲಸ ಬಿಡ್ತಿದ್ದಂಗೆ ನಮ್ಮ ಆಪೋಸಿಟ್ ಟೀಮ್ ಅವರು ಆ ಕೆಲಸ ನನಗ್ ಬೇಕು ಅಂತ ಯುದ್ಧ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಂದ ಒಟ್ಟು ನಮ್ದು ಫಸ್ಟ್ ಟಾರ್ಗೆಟ್ ಆಗಿದ್ದೆ ಒಂದು ಸ್ಟ್ರಾಂಗ್ ಟೀಮ್ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ 85 ವರ್ಷ ತಾತನ ನಮ್ ಟೀಮ್ ಹಾಕೊಂಡ್ವಿ. ಈ ತಾತನ ಶ್ರೀರಾಮ್ಪುರಕ್ಕೆ ಇಂಪೋರ್ಟ್ ಮಾಡ್ಸಕ್ಕೆ ಪಾಸ್ಪೋರ್ಟ್ ವೀಸಾ ID ಕಾರ್ಡ್ ಮಾಡಿಸ್ಬೇಕಾಗಿತ್ತು. ಒಂದು ವಿಡಿಯೋ ಕ್ಯಾಮ್ ರೆಡಿ ಮಾಡ್ಸ್ಕೊಂಬ ಅಂತ ಕಳ್ಸಿದ್ವಿ. ಅಲ್ಲಿ ತಾತಂಗೆ ಕಣ್ ಮುಚ್ಬಿಟ್ಟು ತೆಗಿ ಅಂದ್ರೆ ಮಿಂಡ್ರಿ ತಾತ ಕೆಟ್ಟ ಸನ್ನೆ ಮಾಡ್ತಾ ಇದ್ದ. ನಮ್ ಕಂಪ್ನಿನ ಈ ಮುದಿಯ ಎಲ್ಲೋ ಕರ್ಕೊಂಡು ಹೋಯ್ತಾನೆ ಅಂತ ಇವ್ನ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಅದಕ್ಕೆ ಅವ್ನ ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿ ಟೀಮ್ ಮೆಂಬರ್ಸ್ ಎಲ್ಲಾರನ್ನೂ ಕರ್ಕೊಂಡು ಲೊಕೇಶನ್ ಬಂದ್ವಿ. ಯಾರು ನಮ್ ಕೆಲ್ಸಕ್ಕೆ ಕಣ್ಣು ಹಾಕ್ಬಾರ್ದು ಅಂತ ನಮ್ ಟೀಮ್ ಅವರು ನಿಂಬೆ ಇಟ್ಕೊಂಡ್ ಬಂದಿದ್ರು. ಎಲ್ಲಾರು ಒಬ್ರೊಬ್ರೆ ಬಂದು ಎಲ್ಲಾ ಕಡೆ ನೋಡ್ತಾ ಇದ್ರು, ಯಾರು ದೂರ ನಿಂತ್ಕೊಂಡು ಕಣ್ಣು ಹಾಕ್ತೋರ ಅಂತ. ಎಲ್ಲಾ ಕಡೆ ನೋಡಿದ್ರು, ಯಾರು ಕಣ್ಣು ಹಾಕೋರ್ ಸಿಕ್ಕಿಲ್ಲ. ಅದಕ್ಕೆ ಅದೇ ನಿಂಬೆಣ್ಣ ಜ್ಯೂಸ್ ಮಾಡ್ಕೊಂಡು ನಾವೇ ಕುಡ್ಬಿಟ್ವಿ. ಎಲ್ಲಾ ವೆರಿಫಿಕೇಶನ್ ಆದ್ಮೇಲೆ ಕೆಲ್ಸದವ್ರೆಲ್ಲಾರನು ಅನ್ಲೋಡ್ ಮಾಡಿದ್ವಿ. ಕೆಲಸ ಬೇಗ ಸ್ಟಾರ್ಟ್ ಮಾಡೋಣ ಅಂತ. ನಾವು ಊರು ಉದ್ದಾರ ಆಗ್ಲಿ ಅಂತ ನೋಡಿದ್ರೆ ಅವ್ರು ನಮ್ಮ ಹಾಳಾಗ್ಲಿ ಅಂತ ನೋಡಿದ್ರು. ನಾವು ಕಷ್ಟಪಟ್ಟು ರೋಡ್ ಹಾಕಿದ್ರೆ ಎಲ್ಲಾರು ಅವ್ರು ಚಿಕ್ಕಪ್ಪ ಕೊಡದೇ ಇರೋರು ಅಪ್ಪನ ಆಸ್ತಿ ಅನ್ನೋ ತರ ಅವ್ರ ಮನೆಗೆ ಮಿಕ್ಕಿಟ್ ಪಕ್ಕಿಟ್ ಮಾಲ್ ಅಲ್ಲಿ ಅಲ್ಪ ಸ್ವಲ್ಪ ರೋಡ್ ಹಾಕಿದ್ರೆ ಈ ಮಿಂಡ್ರಿ ತಾತ ನನ್ನ ಕೆಲ್ಸಕ್ಕೆ ಕರ್ಕೊಂಡಿಲ್ಲ ಅಂತ ರೋಡ್ ನ ಹಾಳ್ ಮಾಡ್ಬಿಟ್ಟ. ಊರವರೆಲ್ಲ ಬಂದು ನಮ್ಗೆ ಹೇಳಿದ್ರು, ನೀವಿಬ್ರು ತುಂಬಾ ಒಳ್ಳೆಯವರು, ಯಾವ್ದಾರ ಒಂದು ಒಳ್ಳೆ ಸಮಯ ನೋಡಿ ಕೆಟ್ಟ ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೆ ನಾವು ಈ ತಾತನ ಶಿವಾಜಿನಗರ್ ಇಂಪೋರ್ಟ್ ಮಾಡ್ಸಕ್ಕೆ ವೀಸಾ ಪಾಸ್ಪೋರ್ಟ್ ಮಾಡಕ್ ಕಳ್ಸಿದ್ವಿ. ಟ್ರಿಪ್ ಪ್ಲಾನ್ ಆಯ್ತು, ಹೋಗೋಣ ಬಿಡು. ಟ್ರಿಪ್ ಪ್ಲಾನ್ ಆಯ್ತು, ಹೋಗೋಣ. ಟ್ರಿಪ್ ಹೋಗೋಣ. ನಾಳೆ ಟ್ರಿಪ್ ಬರಲ್ಲ. ಗಾಯ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ನನ್ನ ಎಕ್ಸ್ 2ನೇ ಮಗ ಅಂತೆ, ಒಬ್ಬನ ತಲೆಗೆ ಬೇರೆ ಹೊಡೆದಿದೆ. ಇಲ್ಲಿ ಇನ್ನು 3ನೇ ಅಂತ ಗಾಯ್ಸ್. ಇಲ್ಲಿ ನೋಡ್ರಿ ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಹೊಡೆದಂಗೆ ಹೊಡ್ತಾವ್ನು. ನಿಂತ ನೀನು ಅವ್ನು ಇವ್ರು ಅವ್ನ ಥರನೇ ಅವನೇ ಮಿಂಡ್ರಿ ಕೊಡ್ತಾವ್ನು. ಮದುವೆ ಆಗ್ಬೇಕಷ್ಟೇ ತಾನೆ? ಅಷ್ಟೇ. ಸರಿ ನೀನು ಕೆಲಸ ಮಾಡುವ, ಬಟ್ಟೆ ತುಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಎಲ್ಲ ಮನೆಗಿರ್ತಾರಲ್ಲ, ಅವ್ರಿಗೆ ಕಾಣ್ದಂಗೆ ಮೆತ್ತಗೆ ಬಟ್ಟೆನ ತುಂಬ್ಕೊಂಡು ನರ್ಸಿಪುರಕ್ಕೆ ಬಾ. ನರ್ಸಿಪುರಕ್ಕೆ ಬಂದ್ಬಿಟ್ಟು ನೀನ್ ನರ್ಸಿಪುರಕ್ಕೆ ಬಂದ್ಬಿಟ್ಟು ಕರೆಕ್ಟಾಗಿ ನಮ್ಮ ಸ್ಟ್ಯಾಂಡಿಗೆ ಬಾ. ಗನ್ಸಿರೆನ್ಸ್ ಕಾಲೇಜ್ ಐತಲ್ಲ, ರೇವಣ್ಣ ಚೌಟ್ರಿ, ನಮ್ಮ ಆರ್ಸು ಸ್ಟ್ಯಾಂಡು ಚೆನ್ನಾ ಅಲ್ಲಿಗೆ ಬಾ. ಅಲ್ಲಿ ಬಂದ್ಬಿಟ್ಟು ಫಾರ್ಮ್ ಮಾಡು, ನಾನು ಅಲ್ಲಿ ಬರ್ತೀನಿ. ಇಬ್ರು ಆಟ ಆದ್ರೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಏನು ಬರ್ತಾರೆ, ಯಾರು ಬರ್ತಾರೆ ನಿಮ್ಮೂರವ್ರು ನಾನು ನೋಡ್ಕೊತೀನಿ. ಸರಿ ಆಯ್ತು ಅಗಸಿ, ನಾನು ಇಷ್ಟೆಲ್ಲ ಎಡಂಗ ಇದು ಮಾಡ್ತೀನಿ. ದೇವ್ರ ಎಡಗು ನಮ್ಮ ಮನೇಲಿ ರಾತ್ರಿ ಒಸಿಕ್ ಹೋಗಂಡಿಲ್ಲ ಕಣೋ. ಏನೇನಂತ ಅವ್ನ ಯಾಕೆ ಲವ್ ಮಾಡಿದ್ಯಾ? ಹಂಗೆ ಹಿಂಗೆ ನಾನು ಏನೇನ ಗೊತ್ತಾ, ಚೆನ್ನಾಗಿ ಅವ್ನ ಕಣಮ್ಮ ಹುಡ್ಗ ಯಾಬಿಟ್ಟು ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲಾನು ಹೇಳ್ದೆ. ಅವನನ್ನ ಮದ್ವೆ ಆಗೋದು ಅವ್ನು ಯಾಬಿಟ್ಟು ಮಾಡಲ್ಲ ಅಂತ ನಾನ್ ಬಾಯಿ ಓಡಿಸ್ತಿದೀನಿ. ಎಷ್ಟೇ ವಯಸ್ಸಾದ್ರೂ ಮಾಡಿ ಮೇಲಿಂದ ಒಣಗಿರೋ ಬಟ್ಟೆ ತಗೊಂಬರೋದ್ ನಿಲ್ಲಿಲ್ಲ. ಏನಿದು ಹಾರ್ಟ್ ಅಟ್ಯಾಕಾ? ಶಾರ್ಪ್ ಪೈನ್ ಅಂದ್ರೆ ಇದು ಹಾರ್ಟ್ ಅಟ್ಯಾಕ್? ಕೂತ್ಕೋಬೇಕಾ, ನಿಂತ್ಕೋಬೇಕಾ, ಮಲ್ಕೋಬೇಕಾ? ಯಾವ್ದಾವ್ದೋ ರೀಲಲ್ಲಿ ಏನೇನೋ ಹೇಳ್ಬಿಟ್ಟಿದ್ರೆ ಕನ್ಫ್ಯೂಸ್ ಆಗ್ತಿದೆಯಲ್ಲ. 2 ವರ್ಷದ ಮುಂಚೆ 2 ದಿನ ಜಿಮ್ಗೆ ಹೋಗಿದ್ದೆ. ಮೊನ್ನೆ ದಮ್ಮಡಿ ಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ದ ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಅದ್ರೂ ಎಫೆಕ್ಟ್ ಆಗಿದ್ದು. ಇನ್ಶೂರೆನ್ಸ್ ಮಾಡ್ಸು ಅಂತ ನನ್ನ ಫ್ರೆಂಡ್ ಹಿಂಸೆ ಕೊಟ್ಟ, ಅದನ್ನೂ ಮಾಡ್ಸಿಲ್ಲ.
ಇವಾಗ ಫ್ಯಾಮಿಲಿ ಅವ್ರು ಬರ್ತಾರೆ, ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತಾರೆ, ಪೈಪ್ ಹಾಕ್ಬೇಕು, ರಾಡ್ ಹಾಕ್ಬೇಕು, ಸ್ಟೆಂಟ್ ಹಾಕ್ಬೇಕು ಅಂತಾರೆ. ಅದಕ್ಕೊಂದು 50 ಲಕ್ಷ ಬಿಲ್ ಮಾಡ್ತಾರೆ. ಇವಾಗಲೇ 5 ಲಕ್ಷ ಸಾಲ ಇದೆ, ಅದ್ರ ಮೇಲೆ 50 ಲಕ್ಷ, ಅದ್ರ ನಾನೇ ತೀರಿಸ್ಬೇಕು. ಇನ್ನೂ ನೋಡ್ತಾ ಇದೆಯಲ್ಲಪ್ಪ. ಅಯ್ಯೋ, ಮೊಬೈಲ್ ಅಲ್ಲಿ ಹಿಸ್ಟ್ರಿ ಬೇರೆ ಕ್ಲಿಯರ್ ಮಾಡಿಲ್ಲ. ನಾನು ಸತ್ತೋದ್ಮೇಲೆ ನನ್ನ ಹಿಸ್ಟ್ರಿ ಎಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಏನಿದು, ಇಡೀ ಲೈಫ್ ಕಣ್ಮುಂದೆನೆ ಫ್ಲಾಶ್ ಆಗ್ತಿದೆ. ಗ್ಯಾಸ್ಟ್ರಿಕ್ ಅನ್ಸುತ್ತೆ. ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ, ಚಿಕ್ಕ ಮಕ್ಕಳು ಡಿಜೆ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೆ ಒಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ಗೆ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಗ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ 2 ಲೀಕ್ ಆಗಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸಾರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರು ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗಿಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ, ನೈಟ್ 10 ಗಂಟೆ ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ, ಬಂದ್ಬಿಡ್ತೀನಿ. ಎಷ್ಟಣ್ಣ ಕೆಜಿ? 80 ರೂಪಾಯಿ. ಎಷ್ಟು ಬರ್ತಾಳು? 3 ಕೆಜಿನ ಇರಾ ಇಬ್ರಿಗೆ ಯಾಕೋ 3 ಕೆಜಿ? ಯಾವ ನಮ್ ಹೆಂಗಸರು ಕಾಣಕ ಹೆವಿ ಹಿಂಸೆ ಕೊಡ್ತಾಳೆ. ಅತ್ತಾಗಬ ಇತ್ತಾಗಬ ಅತ್ತ ಅಂತ. ಇರಾ ಇಬ್ರಿಗೆ 3 ಕೆಜಿ ಯಾಕಕ್ಕ ನುಗ್ಗೆಕಾಯಿ? ಮಾಡಕ್ ಕೆಲ್ಸ ಇಲ್ಲ ಅವಳಿಗೆ. ಇವಳು ನಂಬ್ಕೊಂಡ್ ನಾನು ಎಲ್ಲ ಮನೆ ಮಠ ಎಲ್ಲ ಮಾರ್ಕೊಳಂಗ ಆಗೈತಿ ಇವಾಗ. ಪಕ್ಕದ ಮನೆಯವರೆಲ್ಲ ಕರೀತಾಳೆ, ಧಾರಾವಾಹಿ ನೋಡ್ಕೊಂಡ್ ಕುತ್ಕಬಾ ಅಂತ. ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಟೀ ಕೊಡ್ಕೊಂಡ್ ಕುತ್ಕೊತಾಳೆ. ಹಿಂಗಾರೆ ಮನೆ ಉದ್ದಾರ ಆಯ್ತದೆ. ಅಯ್ಯೋ, ಅವ್ರ ತಮ್ಮ ಅವನ್ ಬೇರೆ ಬಂದು ಸೇರ್ಕೊಂಡು ಅವ್ನ ಮನೇಲಿ ಇವಾಗ. ಅವಳು ನೋಡ್ಕೊಂಡ್ ಬಂದು ಇವನ್ ಬೇರೆ ನೋಡ್ಕೋಬೇಕು ಇವಾಗ ನಾನು. ಸಾಕು, ಇದೊಂದಾಕು ಬಸ್. ಸಾಕಾಗಲ್ವ ಅಜ್ಜಿ? ಒಂದ್ ನುಗ್ಗೆಕಾಯಿ ಸಾಂಬಾರ್ ಮಾಡಕ್ಕಾಗಲ್ವ ಅಜ್ಜಿ? ಕಟ್ ಮಾಡ್ಬಿಟ್ಟಿ ಯಾವ ಹೆಂಗಾರ ಹಾಕಲಿ ಸುಮ್ಮನೆ ಅವಳು. ಏನ್ ನುಗ್ಗೆಕಾಯಿ ಅಂತ ಒಂದ್ ಹಾಕು ಸಾಕು. ಬೇರೆ ಮಾಡ್ದಾಳ ನಿಮ್ಮಕ್ಕ? 5 ಕೆಜಿ. ಹೋಗ್ಯ ಮಕ್ಕಳಿಗೆ ಫೋನ್ ಮಾಡಿ, ಅಣ್ಣ ಒಂದ್ 2-3 ಪೀಸ್ ಹಾಕೋಣ ಸಾಕು. ಸಾಕು. ಅಯ್ಯೋ, ಇದ್ರಲ್ಲೇ ಮಾಡ್ಲಿಕ್ಕೆ ಸುಮ್ಮನಿರು. 1 ವಾರ ಕಾಯ್ದಿತ್ತಿದೆ. ಕ್ಯಾರೆಟ್ ಎಷ್ಟು ಹಾಕೊಳ್ಳೆ? 1 ಕೆಜಿನ? ಮಕ್ಕಳಿಗೆ ಅಣ್ಣ ಇದೊಂದು ಹಾಕಂತ ಸಾಕು. ಯಾವುದು? ದಾಸಿ ದಪ್ಪ ಆಯ್ತು. ಇದು ಅಲ್ಲಿ ಫ್ರೀಯಾಗಿ ಅವರು ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ ಅವರು. ಒಂದಿಷ್ಟು ಮುರಿದು ಹಾಕೊಂಡ್ರೆ ಆಯ್ತು. ಮಕ್ಳಿಲ್ಲ. ಈಗ ಇವನ್ನೇ ಸಾಕದ್ ಕಷ್ಟ ಕೂತೈತೆ. ಮಗು ಮಾಡ್ಕೊಂಡು ಆಮೇಲೆ ಅವ್ನು ಸ್ಕೂಲು ಕಾಲೇಜು ಹಾಕೊಂಡು ಕುತ್ಕೋಬೇಕಾಯ್ತು. ಅನ್ಕೊಂಡು ಸುಮ್ನಿರು. 5 ರೂಪಾಯಿಗೆ ಕಟ್ ಮಾಡ್ಕೊಡ್ಲ ಅಣ್ಣ? ಹ್ಞೂ ನಡೀತದೆ, ಕಟ್ ಮಾಡಿಕೊಟ್ರೆ. ಮತ್ತೆ ಬೆಳಿಗ್ಗೆ ಪಲಾವ್ ಮೊಸರು ಬಜ್ಜಿ ಮಾಡೋಕ್ಕಷ್ಟೇ. ಅದೇನು ಇಷ್ಟಿರೋ ಸಾಕಾಗುತ್ತೆ. ಡಾಕ್ಟರ್ ಅರ್ಜುನಾದಿ ಜೊತೆ ಇನ್ಸ್ಟಾಗ್ರಾಮ್ ರೋಗಿಗಳು ಪೇಷಂಟ್ ನಂಬರ್ 1. ನಾವು ಸ್ಕೂಲಲ್ಲಿ ಇದ್ದಾಗ ಎ ಅಂದ್ರೆ ಆಪಲ್, ಬಿ ಅಂದ್ರೆ ಬಾಲ್, ಸಿ ಅಂದ್ರೆ ಕ್ಯಾಟು ಅಂತ ಹೇಳ್ಕೊಟ್ಟಿದ್ರು. ಮಾಡುವಂತೆ ಮಲ್ಡರ್ ಯಾರು ಹೇಳು ನಿಮ್ ಟೀಚರ್? ಲೇ ಎಮ್ಮೆಕರ ನಿಧಾನ ಕುಣಿ. ದೇವರಂತ ಗೆಳೆಯ ಬೇಕು. ಆಹಾ, ಏನ್ ಸ್ವರ, ಏನ್ ನಾದ, ಮುತ್ತು.
ಅವನ ಹಿಂದೆ ಮುಂದೆ ನಾನು ಸುತ್ತಬೇಕು. ವರೆ ವಾ ಗೋಲ್ಡನ್ ಬಜರ್. ಅವನು ನನ್ನ ತಂದೆಯಾಗಿ ಕಾಳಜಿ ವಹಿಸಿದವನು. ಮಾತೇ ಇಲ್ಲ, ತಗೋನಕ್ಕು ಇನ್ನೊಂದು. ಕನ್ಸೆನ್ಸಿಂದ ನೋಡಿ ಪ್ರೊಟೆಕ್ಟ್ ಮಾಡಿದವನು, ಅವನೇ ನನ್ನ ಹುಡುಗನು. ಈ ಸಾಂಗ್ ನ ಅರ್ಜುನ್ ಜನೇ ಸರ್ ಕೇಳಿದ್ರೆ ಬಹಳ ಖುಷಿ ಪಡೋರು. ತಗೋ ನಿನ್ ಹುಡುಗಂಗ್ ಒಂದ್ ಗೋಲ್ಡನ್ ಬಜಾರು. ಚಾಟು ನನ್ನ ಹುಡುಗ ಕಾಣೋ, ನೀನಿಲ್ದೆ ನಾನೇನು ಅಲ್ಲ ಕಾಣು. 7 crore. ವಾರೆ ವಾ, ನಮ್ ದೇಶದಲ್ಲೆಲ್ಲ ರಾಜ್ಯದಲ್ಲಿಲ್ಲ ಯಾರಾದ್ರೂ ಈ ತರ ಪರ್ಫಾರ್ಮೆನ್ಸ್ ಮಾಡ್ತಾರನ್ರಿ. ನೆಕ್ಸ್ಟ್ ಲೆವೆಲ್. ತಗೋ ನಕ್ಕು ಇನ್ನೊಂದು ಶಾಟು. ಬರ್ತಾನೆ ಇಲ್ವಲ್ಲ ಗುರು? ಓ ನಕ್ಕು ಇದು ಶಾಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್.